ಎಲ್ಲರ ಮೊಬೈಲಲ್ಲೂ ಕ್ರೋಮ್ ಅನ್ನೋ ಆ್ಯಪು ಇದ್ದೇ ಇರುತ್ತೆ. ಈಗಿನ ಜನ್ರೇಷನ್ ನೀವು ನೋಡ್ತಾ ಹೋದರೆ ಎಷ್ಟೋ ಜನ ಹ್ಯಾಕ್ ಮಾಡೋದು, ಸ್ಕ್ಯಾಮ್ ಮಾಡೋದು, ನಮ್ಮ ಫೋಟೋಸ್ಗಳನ್ನ ಮತ್ತು ವಿಡಿಯೋಸ್ಗಳನ್ನ, ನಮ್ಮ ವಾಯ್ಸ್ನ ಅದನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಡೇಟಾ ಪ್ರೊಟೆಕ್ಷನ್ ಇರಬೇಕು ಅಂತ ಅಂದರೆ ನಾವು ಈ ಸೆಟ್ಟಿಂಗ್ಗಳನ್ನ ಮಾಡ್ಕೊಳ್ಬೇಕು. ಕ್ರೋಮಲ್ಲಿ ಯಾವ್ಯಾವ ಸೆಟ್ಟಿಂಗ್ಗಳನ್ನ ಮಾಡೋದ್ರಿಂದ ನಮ್ಮ ಡೇಟಾ ಸೇಫ್ ಆಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕಂಪ್ಲೀಟ್ ಆಗಿ ನೋಡ್ವಿ. ನಾನು ಈಗ 1 by 1 ಹೇಳ್ತಾ ಹೋಗ್ತೀನಿ. ಫಸ್ಟು ನಾವು ಸೆಟ್ಟಿಂಗಲ್ಲಿ ಹೋಗಬೇಕು. ನಿಮ್ಮ ಫೋನಲ್ಲಿ ಕ್ರೋಮ್ ಅಂಥೇಳಿ ಆ್ಯಪ್ ಇದ್ದೇ ಇರುತ್ತೆ. ಯಾವುದೇ ಹೊಸ ನಿಮ್ಮ ಫೋನ್ ತೊಗೊಂಡಿದ್ರು ಅದರಲ್ಲಿ ಕ್ರೋಮ್ ಅಂತ ಆ್ಯಪ್ ಇರುತ್ತೆ. ಅಲ್ಲಿ ನೀವು ಆಲ್ರೆಡಿ ಲಾಗಿನ್ ಆಗಿದ್ದರೆ ನೀವೇನು ಮಾಡಬೇಕು ಅಂತಂದರೆ ಜಸ್ಟು ಸೆಟ್ಟಿಂಗಲ್ಲಿ ಹೋಗಿ, ಅಲ್ಲಿ 3 ಡಾಟ್ಸ್ ಕಾಣುತ್ತೆ. 3 ಡಾಟ್ಸ್ ಕಾಣಿಸ್ಕೊಡುತ್ತಲ್ಲ, ಅಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಸೆಟ್ಟಿಂಗಲ್ಲಿ ಹೋಗಬೇಕಾಗುತ್ತೆ. ಸೆಟ್ಟಿಂಗಲ್ಲಿ ಹೋದ್ಮೇಲೆ ಇಲ್ಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಹೇಳಿ ಇರುತ್ತೆ. ಆ 3rd ಆಪ್ಷನ್ ಏನು ಬರುತ್ತೆ, ನಾನು ಇಲ್ಲಿ ಪಕ್ಕದಲ್ಲಿ ನಿಮಗೆ ಸ್ಕ್ರೀನ್ ಸಹಿತ ಹಾಕಿರ್ತೀನಿ. ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ಫಸ್ಟು ನೀವು ಅಲ್ಲಿ ಪ್ರೈವಸಿ ಸೆಕ್ಯೂರಿಟಿಗೆ ಹೋಗಿ, ಅಲ್ಲಿ ನಿಮಗೆ ಓಪನ್ ಮಾಡಿದ ತಕ್ಷಣ ಪ್ರೈವಸಿ ಗೈಡ್ ಅಂತ ಹೇಳಿ ಬರುತ್ತೆ. ಅಲ್ಲಿ ನೀವು ನೆಕ್ಸ್ಟ್ ಕೊಡ್ತಾ ಹೋದರೆ ಅಲ್ಲೊಂದು ನಿಮಗೆ ತೋರಿಸುತ್ತೆ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಆರ್ ಎನ್ಹಾನ್ಸ್ ಪ್ರೊಟೆಕ್ಷನ್ ಅಂತ ಹೇಳಿ ತೋರಿಸುತ್ತೆ. ಅಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಎನ್ಹಾನ್ಸ್ ಪ್ರೊಟೆಕ್ಷನ್ ಬಗ್ಗೆ ಅಲ್ಲಿ ನೀವು ಟಿಕ್ ಮಾಡಬೇಕು. ಟಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಮಾಡಿಬಿಟ್ಟು ಓಕೆ ಮಾಡಿದ್ರೆ ಆವಾಗ ನಿಮ್ಮ ಆ್ಯಪ್ ಏನಿದೆ ಅದು ಪ್ರೊಟೆಕ್ಟ್ ಆಗಿರುತ್ತೆ. ಯಾವುದೇ ಡೇಟಾ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಇದಾದಮೇಲೆ ಇದರಿಂದ ಏನೇನು ಉಪಯೋಗ ಅಂತ ಅನ್ನೋದಾದರೆ, ಮೇನ್ ಆಗಿ ಏನು ಉಪಯೋಗ ಅಂತ ಅಂದರೆ ನಿಮ್ಗೆ ಏನಾದರೂ ಡೇಂಜರಸ್ ಸೈಟ್ಸ್ಗಳೇನಾದರೂ ಸೈಟ್ ಬರ್ತಾ ಇರುತ್ತೆ ಅಂತಂದರೆ ಆಗ ನಿಮಗೆ ಅದ್ರದ್ದು ಅಲರ್ಟ್ ಬರುತ್ತೆ. ಆಮೇಲೆ ನಿಮ್ಮ ಫೋನಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೆ ಆದಷ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ನೀವು ಏನಾದರೂ ಇವಾಗ ವೀಡಿಯೋಸ್ಗಳು ಮಾಡ್ತಾ ಇದ್ದೀರಾ, ಏನಾದರೂ ರೆಕಾರ್ಡ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸ್ವಲ್ಪ ಸೇಫಾಗಿ ಇರಬೇಕಾಗುತ್ತೆ. ಇದಾದಮೇಲೆ ನಾವು ಇಲ್ಲಿ ಪರ್ಮಿಷನ್ನ ಕೊಡಬೇಕು, ಸೈಟ್ ಪರ್ಮಿಷನ್ ಕೊಡೋದ್ರಿಂದ ಏನು ಪ್ರಯೋಜನ ಅಂತ ಕೇಳೋದಾದರೆ, ನಿಮ್ಮ ಕ್ಯಾಮ್ರಾದಲ್ಲಿ ನೀವು ಒಂದೊಂದು ಟೈಮು ಅಲೋ ಮಾಡಿ ಇಡ್ತೀರಾ, ಆಮೇಲೆ ಮೈಕ್ರೋಫೋನಲ್ಲಿ ಅಲೋ ಮಾಡಿರ್ತೀರಾ, ಆಮೇಲೆ ಲೊಕೇಶನ್ನು ಅಲೋ ಮಾಡಿರ್ತೀರಾ. ಇದೆಲ್ಲ ಅಲೋ ಆಗಿದ್ರೂ ಇಲ್ಲಿ ನೀವು ಪ್ರೊಟೆಕ್ಷನಲ್ಲಿ ಇಡಬೇಕು. ಅದನ್ನು ನೀವು ಸೈಟ್ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಪ್ರೈವಸಿ ಸೆಕ್ಯೂರಿಟಿ ಅಂಥೇಳಿ ಅಲ್ಲಿ ಹೋಗಬೇಕಾಗುತ್ತೆ. ಪ್ರೈವಸಿ ಸೆಕ್ಯೂರಿಟಿಗೆ ಹೋದ್ಮೇಲೆ ಇಲ್ಲಿ ಸೈಟ್ ಸೆಟ್ಟಿಂಗಲ್ಲಿ ನೀವೇನು ಮಾಡಬೇಕು ಅಂತಂದರೆ ಜಸ್ಟು ಅಲ್ಲಿ ಚೆಕ್ ಮಾಡಬೇಕು. ಯಾವುದ್ಯಾವುದು ನಮ್ಮ ಫೋನಲ್ಲಿ ಏನಾದರೂ ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಯಾವುದಾದ್ರೂ ನಾವು ಆ್ಯಕ್ಸೆಸ್ ಕೊಟ್ಟಿದ್ದೀವಾ ಅಂಥೇಳಿ ಚೆಕ್ ಮಾಡಬೇಕು. ಕ್ಯಾಮ್ರಾ ಆಗಿರ್ಬೋದು, ಮೈಕ್ರೋಫೋನ್ ಆಗಿರ್ಬೋದು. ಅದ್ರ ಜೊತೆಗೆ ನೀವೇನಾದರೂ ಇವಾಗ ಲೊಕೇಶನ್ನ ಅಲೋ ಕೊಟ್ಟಿರ್ತೀರ, ಅಲ್ಲಿ ಆಸ್ಕ್ ಅಂಥೇಳಿ ಕೊಡಿ. ನೀವು ಒಂದು ವೇಳೆ ಯಾವುದಕ್ಕಾದರೂ ಇವಾಗ ಅದನ್ನು ಆನ್ ಮಾಡ್ಕೊಳ್ಬೇಕು, ಲೊಕೇಶನ್ನ ಆನ್ ಮಾಡ್ಕೊಳ್ಬೇಕು, ಕ್ಯಾಮ್ರಾದು ಆನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆಸ್ಕ್ ಅಂತ ಕೊಟ್ಟರೆ ಬೇರೆದನ್ನು ನಿಮ್ಗೇನಾದರೂ ಅಲ್ಲಿ ಸೈಟ್ ಓಪನ್ ಆಗುವಾಗ ಆಸ್ಕ್ ಅಂತ ಹೇಳಿ ಕೇಳುತ್ತೆ. ಅದನ್ನು ನೀವು ನೋಡಿರ್ತೀರ, ಡೋಂಟ್ ಅಲೋ ಅಂತ ಕೇಳುತ್ತೆ, ಆಸ್ಕ್ ಅಂತ ಕೇಳುತ್ತೆ. ಅಲ್ಲಿ ವೆನ್ ಆಸ್ಕ್ ಅಂತಲೇ ಮೆನ್ಷನ್ ಮಾಡಿ, ನೀವೆಲ್ಲದಕ್ಕೂ ಅಲೋ ಅಂಥೇಳಿ ಕೊಡೋದಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಮೊಬೈಲ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಡೇಟಾ ಬೇರೆಯವರು ಮಿಸ್ಯೂಸ್ ಮಾಡ್ಕೊತಾರೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಇದಾದಮೇಲೆ ನೀವು ಸೇಫ್ಟಿ ಚೆಕ್ ಮಾಡಬೇಕಾಗುತ್ತೆ. ಕ್ರೋಮ್ನಲ್ಲೇ ಅಲ್ಲಿ 3 ಡಾಟ್ಸ್ ಇದೆ ಅಲ್ವಾ, ಆ 3 ಡಾಟ್ಸ್ ಮೇಲೆ ಹೋಗಿ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು, ಸೆಟ್ಟಿಂಗಲ್ಲಿ ಹೋದ್ಮೇಲೆ ನೀವು ಡೌನ್ ಸ್ಕ್ರೋಲ್ ಮಾಡ್ತಾ ಬಂದರೆ ಸೇಫ್ಟಿ ಚೆಕ್ ಅಂತ ಹೇಳಿ ಇರುತ್ತೆ. ಸೇಫ್ಟಿ ಚೆಕ್ಕಲ್ಲಿ ನೀವು ಇವೆರಡನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಏನಂತಂದರೆ ಇಲ್ಲಿ ಕ್ರೋಮ್ ನಿಮ್ಮ ಚಾನಲಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಇವಾಗ ನೀವು ಎಲ್ಲ ಪ್ರೊಟೆಕ್ಷನ್ಲಿದೆಯಾ, ಅಪ್ ಟು ಡೇಟ್ವರೆಗೆ ಕ್ರೋಮು ಅಪ್ಡೇಟ್ ಆಗಿದೆಯಾ, ಏನಾದರೂ ಅಲ್ಲಿ ಪ್ರಾಬ್ಲಮ್ ಆಗಿದೆಯಾ, ಅಲೋ ಮಾಡಿದ್ದೀರಾ ಇಲ್ಲ, ಯಾವುದನ್ನ ಡೋಂಟ್ ಅಲೋ ಮಾಡಿದ್ದೀರಾ, ಇದನ್ನೆಲ್ಲ ಅಲ್ಲಿ ತೋರಿಸ್ತಾ ಇರುತ್ತೆ. ಇದಿಷ್ಟು ಸೆಟ್ಟಿಂಗ್ಗಳನ್ನ ನೀವು ಮಾಡೋದನ್ನು ಮರಿಬೇಡಿ. ಆದಷ್ಟು ಇದಿಷ್ಟು ಸೆಟ್ಟಿಂಗ್ಗಳನ್ನ ನೀವು ಮಾಡಿಟ್ಕೊಳ್ಳಿ. ಇದರಿಂದ ನಿಮ್ಮ ಡೇಟಾ ಪ್ರೊಟೆಕ್ಷನ್ಲಿರುತ್ತೆ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ. ನಿಮ್ಮ ವಿಡಿಯೋ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ನೀವು ಯಾವುದಕ್ಕೆ ಆ್ಯಕ್ಸೆಸ್ ಕೊಟ್ಟಿದ್ರು ಅಂದರೂ ಅದರಿಂದ ನೀವು ಸೇಫ್ ಆಗಿರಬೇಕು ಅಂತ ಅಂದರೆ ಇಂಥ ಸೆಟ್ಟಿಂಗ್ಗಳನ್ನ ನೀವು ಮಾಡಿಟ್ಕೊಳ್ಬೇಕಾಗುತ್ತೆ. ಆದಷ್ಟು ಈ ಸೆಟ್ಟಿಂಗ್ಗಳನ್ನ ಮಾಡೋದನ್ನು ಮರಿಬೇಡಿ. ಇವತ್ತೇ ಸೆಟ್ಟಿಂಗ್ಗಳನ್ನ ಮಾಡಿಟ್ಕೊಳ್ಳಿ. ಈ ವಿಡಿಯೋ ನಿಮಗೇನಾದರೂ ಒಂದು ವೇಳೆ ಇಷ್ಟ ಆಗಿತ್ತು ಅಂತ ಅಂದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.